ಇತ್ತೀಚಿನ ದಿನಗಳಲ್ಲಿ ನಡೆದ ಯುದ್ಧದ ಪರಿಣಾಮವಾಗಿ LPG ಗ್ಯಾಸ್ ಸಿಗದೆ ಅನೇಕ ಆಟೋ ಚಾಲಕರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಗ್ಯಾಸ್ ಸಿಗದೆ ಕೆಲಸ ಮಾಡಕ್ಕೂ ಆಗದೆ ದಿನದ ಉಪಜೀವನವೇ ಕಷ್ಟವಾಗಿರೋ ಪರಿಸ್ಥಿತಿ ಆಟೋ ಚಾಲಕರಿಗೆ ನಿರ್ಮಾಣ ಆಗಿದೆ. ಸರಿಯಾದ ಸಮಯಕ್ಕೆ LPG ಸಿಕ್ಕಿದ್ರೆ ಯಾವುದೇ ಆಟೋ ಚಾಲಕರು ಯಾರ ಮುಂದೆನೂ ಕೈ ಚಾಚ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆಟೋ ಚಾಲಕರು ಸ್ವಾಭಿಮಾನಿಗಳು, ದುಡಿದು ತಿನ್ನೋ ಜನರು. ಆದ್ರೆ ಇಂದಿನ ಪರಿಸ್ಥಿತಿನಲ್ಲಿ ಕೆಲವರು ಬದುಕಿಗಾಗಿ ಸಹಾಯ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಿಜಕ್ಕೂ ನೋವು ತರುವ ಸಂಗತಿ. ಇದರಿಂದಲೇ ಸಂತೋಷದ ವಿಷಯ ಏನಂದ್ರೆ ಹಲವಾರು ದಾನಿಗಳು ಮುಂದೆ ಬಂದು ಆಟೋ ಚಾಲಕರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಆಟೋ ಚಾಲಕರ ಪರವಾಗಿ ತುಂಬು ಹೃದಯವಾದ ಧನ್ಯವಾದಗಳು. ಆದ್ರೆ ಒಂದು ವಿನಂತಿ, ಅವಶ್ಯಕತೆ ಇರುವವರು ಮಾತ್ರ ಈ ಸಹಾಯವನ್ನ ಪಡೆದುಕೊಳ್ಳಿ. ಅವಶ್ಯಕತೆ ಇಲ್ಲದವರು ಆಟೋ ಚಾಲಕ ಅನ್ನೋ ಹೆಸರಿನಲ್ಲಿ ಸಹಾಯ ಪಡ್ಕೊಳ್ಳೋದ್ರಿಂದ ನಿಜವಾಗಿಯೂ ಸಂಕಷ್ಟದಲ್ಲಿರುವವರಿಗೆ ತೊಂದರೆ ಆಗುತ್ತೆ. ಬಾಡಿಗೆ ಮನೆಯಲ್ಲಿ ವಾಸ ಮಾಡೋರು, ಬಾಡಿಗೆ ಆಟೋ ಓಡಿಸೋರು, ದಿನಗೂಲಿ ಮೇಲೆ ಆಟೋ ಓಡಿಸೋಂಥವ್ರು, ಇವ್ರಿಗೆ ಈ ಸಹಾಯ ತುಂಬಾ ಉಪಯುಕ್ತವಾಗಿದೆ, ಅಗತ್ಯವಾಗಿದೆ. ಸ್ವಂತ ಮನೆ, ಸ್ವಂತ ವೆಹಿಕಲ್ ಇಟ್ಕೊಂಡಿರೋರು ಕೂಡ ಸಹಾಯನ ಪಡೆಯೋದು ನಿಜವಾಗ್ಲೂ ಮಾನವೀಯತೆ ಅಲ್ಲ. ಇದು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು. ನಾವು ಎಲ್ಲರೂ ಸೇರಿ ನಿಜವಾಗಿಯೂ ಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ಬೆಂಬಲ ನೀಡೋಣ, ಮಾನವೀಯತೆ ಉಳಿಸೋಣ, ಸಹಾಯ ಸರಿಯಾದ ವ್ಯಕ್ತಿಗೆ ತಲುಪಿಸೋಣ. ಧನ್ಯವಾದಗಳು. ಆಟೋ ಚಾಲಕರ ಪರವಾಗಿ ಯಾರಾದರೂ ದಾನಿಗಳಿದ್ದರೆ ಹೀಗೆ ನಿಮ್ಮ ಸಹಾಯವನ್ನು ಎಲ್ಲ ಆಟೋ ಚಾಲಕರಿಗೂ ತಲುಪಿಸಿ. ನಿಮಗೆ ದೇವರು ಒಳ್ಳೇದು ಮಾಡಲಿ.